ಶರಣಾರ್ಥಿ. ಇವತ್ತಿನ ಕ್ವಶನ್ ಸ್ಕ್ವೇರ್ ರೂಟ್ ಮೇಲಿದೆ, ಬಟ್ ದೊಡ್ಡ ನಂಬರ್ ಇದೆ. ಇದು ಆಕ್ಚುಲಿ KPSC ಅವ್ರದ್ದು ಮಾಡೆಲ್ ಕ್ವಶನ್ ಪ್ರಿಪೇರ್ ಮಾಡ್ತಿರ್ತಾರಲ್ಲ ಟೀಚರ್ಸ್ ಎಕ್ಸಾಮ್ಗಾಗಿ, ಅದು ಮಾಡೆಲ್ ಕ್ವಶನ್ ಪೇಪರ್ ಕ್ವಶನ್ ಇದೆ. ಇದನ್ನ ಹೆಂಗ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಇನ್ನು ಈ ನಂಬರ್ ನೋಡಿದಾಗ ತುಂಬಾ ಡಿಫಿಕಲ್ಟ್ ಅನ್ಸುತ್ತೆ, ಬಟ್ ನಾವು ಒಂದ್ ಸ್ವಲ್ಪ ಯೋಚನೆ ಮಾಡಿದಾಗ, ಅಂದ್ರೆ ಯೋಚನೆ ಯಾವಾಗ ಬರುತ್ತೆ ಅಂದ್ರೆ ಈ ತರದ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡಿದಾಗ ನಮ್ಗೆ ಐಡಿಯಾ ಬರುತ್ತೆ, ಹಿಂಗ್ ಮಾಡ್ಬೋದಲ್ಲ ಅಂತ. ನಾ ಹೇಳಿದೀನಿ ಮ್ಯಾಥ್ಸ್ ಅಂದ್ರೆ ಅರೇಂಜ್ಮೆಂಟ್ ಅಂತ. ಇದನ್ನ ಹೆಂಗ್ ಮಾಡೋಣ ಅಂದ್ರೆ x = 2024 ಅಂತ ಇಟ್ಕೊಳ್ರಿ. ಏನಿದೆ ಇಲ್ಲಿ, ಈ ಎಕ್ಸ್ ಏನ್ ನಾವು ಮಾಡಿದೀವಲ್ಲ ಅದನ್ನ ಇಲ್ಲಿ ತುಂಬ್ಕೊಳ್ಳೋಣ. 2024 ಅಂದ್ರೆ ಎಕ್ಸ್ ಸ್ಕ್ವೇರ್, 2024 ಅಂದ್ರೆ ಎಕ್ಸ್. ಓಕೆನಾ? 2024 5 ಅದಲ್ಲಿ +1 ಅಂತ ಬರ್ಕೋಬಹುದಾ? ಹಾಗಾಗಿ x² + x ಪ್ಲಸ್ ದಿಸ್ ಇಸ್ x +1 ಇದು ಬರುತ್ತೆ ನಮ್ಗೆ. ಇದರಿಂದ ನಮ್ಗೆ ಏನ್ ಸಿಗುತ್ತೆ ಇಲ್ಲಿ, x² + 2x + 1 ಯಾವ್ದ್ರ ಫಾರ್ಮುಲಾ ಇದು? x + 1 ಹೋಲ್ ಸ್ಕ್ವೇರ್ ಫಾರ್ಮುಲಾ, x + 1 ಹೋಲ್ ಸ್ಕ್ವೇರ್ ಫಾರ್ಮುಲಾ, ಸ್ಕ್ವೇರ್ ರೂಟ್. ಹಾಗಾಗಿ ಇದು ಮತ್ತೆ ಇದು ಹೋಗ್ಬಿಡತ್ತೆ. ನಮ್ಗೆ ಏನ್ ಉಳಿತು? x + 1 ಉಳಿತು. x ಅಂದ್ರೆ ಎಷ್ಟಿದೆ? 2024 + 1. ಆನ್ಸರ್ ಇಸ್ 2025. ಇದು ನಮ್ಮ ಆನ್ಸರ್. ಹೌದಾ? ನಾವು ದೊಡ್ಡ ನಂಬರ್ ಕೊಟ್ಟ ತಕ್ಷಣ ಇದು ಬರಲ್ಲ, ತುಂಬಾ ಕಷ್ಟ ಇದೆ ಅಂತಿದ್ವಿ. ಬಟ್ ಈ ತರ ಟ್ರಿಕ್ಸ್ ನಾವು ಯೂಸ್ ಮಾಡಿದಾಗ ಈ ತರ ಕ್ವಶನ್ ನಾವು ಈಸಿಯಾಗಿ ಸಾಲ್ವ್ ಮಾಡಬಹುದು. ಇದೇ ತರ ಈ ಕ್ವಶನ್ಸ್ಗಾಗಿ ನನ್ನ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು.